ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಕುಣಿಗಲ್ ಪಟ್ಟಣದ ಒಂದು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದ ಬಳಿಯಲ್ಲಿ ಒಂದು ನವಜಾತ ಶಿಶು ಒಂದು ಮಗುವನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿ ಬಿಸಾಡಿರುವಂಥದ್ದು ಖಂಡನೀಯವಾದಂಥ ವಿಚಾರ. ಈ ಬೇಬಿ ಕುಣಿಗಲಿಂದ ನಮ್ಮ ಜಿಲ್ಲಾಸ್ಪತ್ರೆಗೆ ನಿನ್ನೆ ರಾತ್ರಿ 11:30 ಬಂದಿದೆ. ನಮ್ಮ ಪೀಡಿಯಾಟ್ರಿಷಿಯನ್ಸ್ ಎಲ್ಲ ಚೆಕಪ್ ಮಾಡಿ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ಕೊಟ್ಟಿದ್ದಾರೆ. ಒಂದು ಅನ್ನೋನ್ ಬೇಬಿ 5 ದಿನದ ಒಂದು ಮೇಲ್ ಬೇಬಿ ಕುಣಿಗಲಿಂದ ನಮ್ಮ ಜಿಲ್ಲಾಸ್ಪತ್ರೆಗೆ ನಿನ್ನೆ ರಾತ್ರಿ 11:30 ಬಂದಿದೆ. ನಮ್ಮ ಪೀಡಿಯಾಟ್ರಿಷಿಯನ್ಸ್ ಎಲ್ಲ ಚೆಕಪ್ ಮಾಡಿ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ಕೊಟ್ಟಿದ್ದಾರೆ. ಹಾಗೂ ಇದು ಅನ್ನೋನು ಯಾರು ಕರ್ಕೊಂಡ್ಬಂದಿದ್ದಾರೆ ಅದಕ್ಕೆ ಪೊಲೀಸ್ ಇಂಟಿಮೇಷನ್ ಕೊಟ್ಬಿಟ್ಟು MLC ಮಾಡಿದ್ದೀವಿ. ಆ ಪೊಲೀಸ್ ತನಿಖೆ ನಡೀತಾ ಇದೆ. ಸೊ ಅವರೆಲ್ಲ ತನಿಖೆ ಮಾಡಿ ಎಲ್ಲಿಂದ ಬಂತು ಏನು ಬಂತು ಎಲ್ಲ ಅವ್ರು ಬಿಟ್ಟಿರೋದು. ನಮ್ಮ ಪ್ರಕಾರ ನಾವು ಏನು ಮಗು ಬರುತ್ತೆ ನಾವು ಚಿಕಿತ್ಸೆ ಕೊಟ್ಟು ಆ ಮಗುವನ್ನು ಆರೈಕೆ ಮಾಡಿ ಮತ್ತು ಅಡಾಪ್ಷನ್ ಸೆಂಟರ್ಗೆ ಹಸ್ತಾಂತರ ಮಾಡ್ತೀವಿ. ಸೊ ಈಗ ಮಗು ಚೆನ್ನಾಗಿದೆ. ಸ್ವಲ್ಪ ಬಿಲಿರುಬಿನ್ ಲೆವೆಲ್ಸ್ ಜಾಸ್ತಿ ಇದೆ. ಜಾಂಡೀಸ್ ಅಂತೀವಿ ಅದಕ್ಕೆ. ಆ ಜಾಂಡೀಸ್ ಒಂದು 2-3 ದಿವಸದಲ್ಲಿ ಕಡಿಮೆ ಆಗುತ್ತೆ. ಒಂದು 3-4 ದಿವಸದಲ್ಲಿ ನಾವು ಅಡಾಪ್ಷನ್ ಸೆಂಟರ್ಗೆ ಶಿಫ್ಟ್ ಮಾಡೋಕ್ಕೆ ಎಲ್ಲ ಕ್ರಮ ತಗೊಳ್ತಾ ಇದ್ದೀವಿ. ಸೊ ಈಗ ಸದ್ಯಕ್ಕೆ ಏನು ಪ್ರಾಬ್ಲಮ್, ಮಗು ಚೆನ್ನಾಗಿದೆ. ನಾವೆಲ್ಲ ಒಳ್ಳೆಯ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ನಮ್ಮ ಶುಶ್ರೂಷ ಅಧಿಕಾರಿಗಳು, ಪೀಡಿಯಾಟ್ರಿಷಿಯನ್ಸು ಮತ್ತು ಎಲ್ಲ ಟೀಮು ಮೇಟ್ರನ್ನು ಎಲ್ಲ ವಿಸಿಟ್ ಮಾಡಿ ಅಲ್ಲಿಗೆ ಸೂಕ್ತ ಚಿಕಿತ್ಸೆ ಮತ್ತು ಏನೇನು ಆರೈಕೆ ಬೇಕು ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆ ವತಿಯಿಂದ ಸರ್ಕಾರದಿಂದ ಉಚಿತವಾಗಿ ಕೊಡ್ತಾಯಿದ್ದೀವಿ. ಸೊ ಒಂದು 4 ದಿವಸಕ್ಕೆ ನಾವು ಡಿಸ್ಚಾರ್ಜ್ ಮಾಡಿ ಅಡಾಪ್ಷನ್ ಸೆಂಟರ್ ಕಳಿಸ್ಕೊಡ್ತೀವಿ. ನಮಸ್ಕಾರ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಕುಣಿಗಲ್ ಪಟ್ಟಣದ ಒಂದು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದ ಬಳಿಯಲ್ಲಿ ಒಂದು ನವಜಾತ ಶಿಶು ಒಂದು ಮಗುವನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿ ಬಿಸಾಡಿರುವಂಥದ್ದು ಖಂಡನೀಯವಾದಂಥ ವಿಚಾರ. ಇದನ್ನು ನಾವು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯಿಂದ ಖಂಡಿಸ್ತೀವಿ. ನಿಮಗೆ ಯಾರಿಗಾದರೂ ಮಕ್ಕಳು ನಿಮಗೆ ಬೇಡ ಅಂತ ಹೇಳಿದ್ರೆ ಅದರದೇ ಆದಂಥ ಒಂದು ಮಾರ್ಗದಲ್ಲಿ ಜಿಲ್ಲಾ ಆಸ್ಪತ್ರೆ ಇರ್ಬೋದು ಅಥವಾ ಸರ್ಕಾರಿ ಬಾಲಕಿಯರ ಬಾಲಮಂದಿರದಲ್ಲಿ ಮಮತೆಯ ತೊಟ್ಟಿಲ್ ಅಂತ ಇರುತ್ತೆ. ಅಂತಹ ಮಕ್ಕಳನ್ನು ನೀವು ತೊಟ್ಟಿಗೆ ಹಾಕೋದು ಬೇಡ ಅನ್ನುವಂಥದ್ದು ಈ ಮಕ್ಕಳ ಕಲ್ಯಾಣ ಸಮಿತಿಯ ಮುಖ್ಯ ಉದ್ದೇಶ ಆಗಿರುತ್ತೆ. ಏನು ಕರ್ನಾಟಕ ಸರ್ಕಾರ ಮತ್ತು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅವಿರತವಾಗಿ ಈ ಒಂದು ನವಜಾತ ಶಿಶುಗಳನ್ನು ಪರಿತ್ಯಜಿಸುವ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ನಾವೆಲ್ಲ ಕೂಡ ಮಾಡ್ಕೊಂಡು ಬಂದಿದ್ರು ಕೂಡ ಈ ಥರ ನಡೀತಿರುವಂಥದ್ದು ಬಹಳ ಶೋಚನೀಯ. ಇನ್ನಾದರೂ ಕೂಡ ಸಾರ್ವಜನಿಕರು ಈ ರೀತಿಯಾಗಿ ಯಾವುದೇ ಪ್ರಕರಣಗಳು ಕಂಡು ಬಂದರೆ 1098ಗೆ ಕರೆ ಮಾಡಿ ಯಾವುದೇ ಮಕ್ಕಳನ್ನು ತೊಟ್ಟಿಗೆ ಬಿಸಾಕೋದು ಬೇಡ. ಆ ಮಕ್ಕಳಿಗೆ ನಾವು ಆರೈಕೆ ಮಾಡುವಂಥ ಕೆಲಸವನ್ನು ನಮ್ಮ ಸಮಿತಿಯಿಂದ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಮಾಡುತ್ತೆ. ಇದೇ ಪ್ರಕರಣ ಕೊನೆಯಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲ ಆಶೆ ಆಗಿರುತ್ತೆ. ಹಾಗಾಗಿ ದಯಮಾಡಿ ಯಾವುದೇ ರೀತಿಯ ಈ ಒಂದು ಮಕ್ಕಳು ಸಿಕ್ಕಿದ್ರೆ, ಪರಿತ್ಯಕ್ತ ಮಕ್ಕಳು ಸಿಕ್ಕಿದ್ರೆ ದಯಮಾಡಿ ನಮಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕಾಗಲಿ ಅಥವಾ ಹತ್ತಿರದ ಅಂಗನವಾಡಿ ಕಾರ್ಯಕರ್ತರಿಗಾಗಲಿ ಅಥವಾ ಪೊಲೀಸ್ ಠಾಣೆಗಾಗಲಿ ಅಥವಾ ಆರೋಗ್ಯ ಇಲಾಖೆ ಸಿಬ್ಬಂದಿಗಾಗಲಿ ನೀವು ವಿಷಯವನ್ನು ಮುಟ್ಟಿಸಿ ಅಂತ ಹೇಳಿ 1-2 ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನಿನ್ನೆ ನಾನು ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರು ತುಮಕೂರು ಸೌಮ್ಯ ಮಾತಾಡ್ತಿರೋದು. ನಿನ್ನೆ ಏನು ಕುಣಿಗಲ್ಲು ತಾಲೂಕು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಮತ್ತು ಅಮೃತೂರು ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಒಂದು ಮಗು ಬ್ಯಾಗಲ್ಲಿ ಬಿಸಾಕಿರುವ ಒಂದು ಪರಿಸ್ಥಿತಿಯಲ್ಲಿ ಮಗು ಸಿಕ್ಕಿರುತ್ತೆ. ಇದೊಂದು ಅಮಾನೀಯವಾದ ಒಂದು ಕೃತಿಯಾಗಿದೆ. ಯಾರಿಗಾದರೂ ಮಗು ಬೇಕಿಲ್ಲ ಅಂದರೆ ದಯವಿಟ್ಟು ಜಿಲ್ಲಾ ಆಸ್ಪತ್ರೆ ಇರುತ್ತೆ, ಅಲ್ಲಿ ತೊಟ್ಟಿಲಿರುತ್ತೆ, ಮಮತೆಯ ತೊಟ್ಟಿಲಿರುತ್ತೆ, ಅಲ್ಲಿಗೆ ಹಾಕಬೇಕಾಗಿ ಕೋರಿಕೊಳ್ಳುತ್ತಾ ನನ್ನ ಮಾತನ್ನು ಮುಂದುವರಿಸ್ತೇನೆ. ನಿನ್ನೆ ಮಗು ಸಿಕ್ಕಿದ ತಕ್ಷಣ ಪೊಲೀಸ್ ಠಾಣಾ ಸಾರ್ವಜನಿಕರಿಂದ ಮಾಹಿತಿ ಬಂದು
ಪೊಲೀಸ್ ಇನ್ಸ್ಪೆಕ್ಟರ್ ಅಮೃತೂರ್ ಅವರು ರಕ್ಷಿಸಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿರುತ್ತಾರೆ. ನಮಗೆ ರಾತ್ರಿ ಮಾಹಿತಿ ಬರುತ್ತೆ. ಆ ಮಾಹಿತಿ ಆಧಾರದ ಮೇಲೆ ಮಗು ಸುರಕ್ಷಿತವಾಗಿದ್ದು ಇವಾಗ ICU ವಾರ್ಡ್ನಲ್ಲಿ ಚಿಕಿತ್ಸೆ ಪಡೀತಾ ಇದೆ. ಈ ಚಿಕಿತ್ಸೆ ಆದ ನಂತರ ಏನು ಅಬಾಂಡೆಂಟ್ ಪ್ರೋಸೆಸ್ಸಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಆ ಮಗುಗೆ ಯಾರೂ ಇಲ್ಲದ ಕಾರಣ ಅಬಾಂಡೆಂಟ್ ಪ್ರೋಸೆಸ್ ಮಾಡ್ತೀವಿ. ಇಲ್ಲಾಂದರೆ ಮಕ್ಕಳು ಸರೆಂಡರ್ ಮಾಡಿಸ್ಕೋಬೇಕಾಗಿತ್ತು. ಯಾರಾದರೂ ಅದಕ್ಕೆ ಪೋಷಕರಿದ್ರು ನಮ್ಮ ಮುಂದೆ ಬಂದು ಒಪ್ಪಿಸಿದ್ರೆ ಅದನ್ನು ಕಾನೂನು ರೀತಿಯಲ್ಲಿ ನಾವು ಮಕ್ಕಳನ್ನ ಸುರಕ್ಷಿತವಾಗಿ ಸರೆಂಡರ್ ಮಾಡಿಸ್ಕೊಂಡು ಆ ಮಗುವಿಗೆ ಬೇಕಾದ ಎಲ್ಲ ಸೌಲಭ್ಯವನ್ನು ಒದಗಿಸ್ತೀವಿ. ಹೀಗೆ ಅಮಾನುಷವಾಗಿ ಮಗುನ ತೊಟ್ಟಿನಲ್ಲಿ ಎಸೆಯೋದು ಇದು ಖಂಡನೀಯ. ಜನಗೆ ಮಾಹಿತಿಯ ಕೊರತೆ ಇರ್ಬೋದು. ದಯವಿಟ್ಟು 1098 ಇದೆ, DCP ಅವರು ಇದ್ದಾರೆ, ಮಕ್ಕಳ ಕಲ್ಯಾಣ ಸಮಿತಿ ಇದೆ, 112 ಇದೆ. ಈ ಮಾಹಿತಿನ ಯಾರಿಗಾದರೂ ಕೊಟ್ಟರೆ ತಂದೆ ತಾಯಿಗಳಿಗೆ ಬೇಡವಾದ ಮಗು ಅಥವಾ ಜೈವಿಕವಾಗಿ ಪೋಷಕರಿಗೆ ಬೇಡವಾದ ಮಗುವನ್ನು ನಾವು ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಒಪ್ಪಿಸಿದರೆ ಅಂಥ ಮಗುವನ್ನು ಸುರಕ್ಷಿತವಾಗಿ ರಕ್ಷಿಸಿ ಅದನ್ನು ನಾವು ತಂದೆ ತಾಯಿಗಳಿಗೆ ಮಕ್ಕಳಿಲ್ಲದ ತಂದೆ ತಾಯಿಗಳಿಗೆ ಕೊಡುವುದರ ಮೂಲಕ ದತ್ತು ಪ್ರೋಸೆಸ್ ಮಾಡಿ ಆ ಮಗುವನ್ನು ಸುರಕ್ಷಿತವಾದ ಒಂದು ಕುಟುಂಬಕ್ಕೆ ಸೇರುವ ವ್ಯವಸ್ಥೆ ಮಾಡುತ್ತೇವೆ. ಅದರ ಹೊರತಾಗಿ ಈ ಒಂದು ಅಮಾನವೀಯವಾಗಿ ಮಗುವು ಸಹ ಒಂದು ನಾಗರಿಕ ಭಾರತದಲ್ಲಿ ಹುಟ್ಟಿದ ಪ್ರತಿಯೊಂದು ಮಗು ಎಲ್ಲ ಮಗುಗೂ ಬದುಕುವ ಹಕ್ಕು ಇದೆ. ಅದು ಹಕ್ಕು ಕೂಡ, ಮಕ್ಕಳ ಹಕ್ಕು ಕೂಡ. ಹೀಗೆ ತೊಟ್ಟಿಯಲ್ಲಿ ಬಿಸಾಕೋದು ಅಥವಾ ಕಸ ತೊಟ್ಟಿಯನ್ನು ಎಸೆಯೋದು ಅಥವಾ ಪೊದೆಯಲ್ಲಿ ಎಸೆಯುವುದು ಇದಂತೂ ತುಂಬ ಖಂಡನೀಯ. ಯಾಕಂದರೆ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳಾಗಿರ್ತಾರೆ. ದಯವಿಟ್ಟು ಸಾರ್ವಜನಿಕರಲ್ಲಿ ಕೋರುವುದೇನೆಂದರೆ ನಿಮಗೆ ಬೇಡವಾದ ಮಗುವನ್ನು ದಯವಿಟ್ಟು ಸರ್ಕಾರಕ್ಕೆ ಒಪ್ಪಿಸಿ ಅಥವಾ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಬಂದು ಒಪ್ಪಿಸಿದ್ರೆ ಅವನ್ನು ನಾವು ಸುರಕ್ಷಿತವಾಗಿ ರಕ್ಷಿಸಿ ಒಂದು ಮಕ್ಕಳಿಗೆ ಬದುಕುವ ಹಕ್ಕನ್ನು ನಾವು ಸುಸ್ಥಿತಿಯಲ್ಲಿರುವ ಒಂದು ಕ್ರಮವನ್ನು ಕೈಗೊಳ್ಳುತ್ತೇವೆ.